Hello everyone, welcome to my YouTube channel Inspiring Maths. So ಈ ವಿಡಿಯೋದಲ್ಲಿ ನಾವು ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಮೇಲೆ ಇರುವಂತಹ ಪ್ರೀವಿಯಸ್ ಇಯರ್ ಅಲ್ಲಿ ಕೇಳಿರುವಂತಹ KCET ಕ್ವೆಶ್ಚನ್ಸ್ ನ ಸಾಲ್ವ್ ಮಾಡೋಣ ವಿತ್ ಅಮೇಜಿಂಗ್ ಟ್ರಿಕ್ಸ್. ಸೊ ಇಲ್ಲಿ ಟ್ರಿಕ್ಸ್ ಅನ್ನೋದಕ್ಕಿಂತ ಕ್ವಶನ್ಸ್ ಅನ್ನು ಸಾಲ್ವ್ ಮಾಡೋದಕ್ಕೆ ನಾನು ಕೆಲವೊಂದಿಷ್ಟು ಸ್ಟ್ರಾಟಜಿಗಳನ್ನ ಯೂಸ್ ಮಾಡ್ತೀನಿ. ಸೊ ನಾವು ಶಾರ್ಟ್ ಟ್ರಿಕ್ಸ್ ನೆನಪಿಟ್ಕೊಳ್ಳೋದಕ್ಕಿಂತ ಈ ಕ್ವಶನ್ ಸಾಲ್ವ್ ಮಾಡುವಂತಹ ಮೆಥಡ್ಸ್ ಗಳನ್ನ ನಾವು ವರ್ಕೌಟ್ ಮಾಡಿದ್ವಿ ಅಂತಂದ್ರೆ ಎಂತದೇ ಕ್ವಶನ್ ಬಂದರೂ ಕೂಡ ನಾವು ಆ ಮೆಥಡ್ಸ್ ಗಳನ್ನ ಅಪ್ಲೈ ಮಾಡಬಹುದು. ಇಟ್ ಈಸ್ ಬೆಟರ್ ದನ್ ಶಾರ್ಟ್ ಟ್ರಿಕ್ಸ್. ಯಾಕಂದ್ರೆ ಒಂದೊಂದು ಟಾಪಿಕ್ ಅಲ್ಲಿ ಶಾರ್ಟ್ ಟ್ರಿಕ್ಸ್ ಅಂತ ಸಾಕಷ್ಟು ಶಾರ್ಟ್ ಟ್ರಿಕ್ಸ್ ಅಂತ ಬರ್ತಾ ಹೋಗ್ತವೆ, ಶಾರ್ಟ್ ಕಟ್ಸ್ ಅಂತ ಬರ್ತಾ ಹೋಗ್ತವೆ. ಅವೆಲ್ಲವನ್ನೂ ನೆನಪಿಟ್ಕೊಳ್ಳೋದಕ್ಕಿಂತ ಸೊ ನಾವು ಆ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡುವಂತ ಈಸಿಯೆಸ್ಟ್ ಮೆಥಡ್ ನ ಕಲಿಯೋಣ. ಸೊ ನಾವು ಇವಾಗ ಪ್ರೀವಿಯಸ್ ಇಯರ್ ಅಲ್ಲಿ ಅಂದ್ರೆ KCET ಅಲ್ಲಿ ಪ್ರೀವಿಯಸ್ ಇಯರ್ ಇರುವಂತಹ ಕ್ವಶನ್ಸ್ ಗಳನ್ನ ಅದು ಕೂಡ ಒಂದು 5 to 10 ಸೆಕೆಂಡ್ಸ್ ಅಲ್ಲಿ ಹೆಂಗ್ ಸಾಲ್ವ್ ಮಾಡೋದಂತ ನೋಡೋಣ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ನೋಡಿ, ಈ ಟಾಪಿಕ್ ಸೊ ಸುಮಾರು 2-3 ಕ್ವಶನ್ ಎವ್ರಿ ಇಯರ್ 2-3 ಕ್ವಶನ್ ಗ್ಯಾರಂಟಿ ಫಿಕ್ಸ್ ಬಂದೇ ಬರ್ತಾ ಇರುತ್ತೆ. ಮತ್ತೆ ಕ್ವಶನ್ಸ್ ಗಳು ತುಂಬಾ ಸಿಂಪಲ್ ಇರ್ತವೆ. ಅದು ಅಲ್ಲದೆ ಕೆಲವು ಪ್ರಾಪರ್ಟಿಗಳ ಮೇಲೆ ಕ್ವಶನ್ಸ್ ಪದೇ ಪದೇ ರಿಪೀಟ್ ಆಗಿರ್ತವೆ. ಆ ಪ್ರಾಪರ್ಟಿಗಳನ್ನ ನಾವು ವರ್ಕೌಟ್ ಮಾಡೋಣ. ಆ ಪ್ರಾಪರ್ಟಿಗಳು ಎಷ್ಟು ಇಂಪಾರ್ಟೆಂಟ್ ಮತ್ತೆ ಎಷ್ಟು ಸಿಂಪಲ್ ಆಗಿ ಸಾಲ್ವ್ ಮಾಡಬಹುದು ಅಂತ ನೋಡೋಣ. ಸೊ ನೋಡಿ, ಫಸ್ಟ್ ಕ್ವಶನ್ ಏನಿದೆ ಅಂತ ನಾನು ಹೇಳುವಂತ ಟ್ರಿಕ್ ಮತ್ತೆ ಆ ಸ್ಟ್ರಾಟಜಿ ಏನು ಅಂತ ನೋಡೋಣ. ನೋಡಿ ಇವಾಗ ನೋಡಿ, ನಾನು ಈ ಕ್ವಶನ್ ಗಳನ್ನ ಎಷ್ಟು ಸಿಂಪಲ್ ಆಗಿ ಸಾಲ್ವ್ ಮಾಡಬಹುದು ಮತ್ತೆ ಲೆಸ್ ದನ್ 10 ಸೆಕೆಂಡ್ಸ್ ಅಲ್ಲಿ ಹಿಂಗ್ ಸಾಲ್ವ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ತುಂಬಾ ಸಿಂಪಲ್ ಆಗಿದೆ, ಕರೆಕ್ಟ್ ಆಗಿ ನೋಡಿ. ಸೊ ಫಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ. ಸೊ ಗಿವನ್ x less than or equal to 1/2 and 0. So the value of tan of sin inverse of x by root 2 plus root of 1 minus x square divided by root 2 minus sin inverse x is. 4 ಆಪ್ಷನ್ಸ್ ಇದೆ. ಸೊ ಈ 4 ಆಪ್ಷನ್ಸ್ ಅಲ್ಲಿ ಯಾವ್ದಾದ್ರು ಒಂದು ಆನ್ಸರ್ ಆಗಿರುತ್ತೆ. ಆ ಆನ್ಸರ್ ಏನಾಗಿರುತ್ತೆ ಅಂತ ಸೊ ನಾವು ಸಾಲ್ವ್ ಮಾಡೋಣ. ಸೊ ಬೇಕಾದ್ರೆ ಟೈಮ್ ನ ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ಈಸಿಯಾಗಿ ಸಾಲ್ವ್ ಮಾಡಬಹುದು ಅಂತ ನೋಡಿ. ಸೊ ಅಲ್ಲಿ ಅವನ ಆಲ್ರೆಡಿ ಕೊಟ್ಟಿದ್ದಾನೆ x ವ್ಯಾಲ್ಯೂ ಏನೇನ್ ಆಗಿರ್ಬೋದು ಅಂತ. ಸೊ x ವ್ಯಾಲ್ಯೂ ಏನೇನ್ ಆಗಿರ್ಬೋದು ಅಂತ ಹೇಳಿದ್ರೆ x ಲೈಸ್ ಬಿಟ್ವೀನ್ 1/2 and 0 ಆಗಿದೆ. ಹಂಗಂದ್ರೆ ನಾನು ಇದರಲ್ಲಿ x ವ್ಯಾಲ್ಯೂ ಯಾವ್ದಾದ್ರು ಒಂದು ವ್ಯಾಲ್ಯೂನ ಚೂಸ್ ಮಾಡ್ತೀನಿ. ಸೊ ನೌ ಐ ವಿಲ್ ಪುಟ್ x is equal to 0. x equal to 0 ಅಂತ ಕನ್ಸಿಡರ್ ಮಾಡೋದಾದ್ರೆ ನೋಡಿ, so tan of sin inverse of 0 by root 2. 0 by root 2 is 0 plus 1 minus 0. 1 minus 0 means 1 divided by root 2 minus sin inverse of 0. So ನೋಡಿ, sin inverse of 0 ಅಂದ್ರೂ ಕೂಡ 0 ಆಗುತ್ತೆ. ಸೊ 0 ಆಗುತ್ತೆ. sin inverse of 1 by root 2 ಅಂತ ಏನಾಗುತ್ತೆ? sin inverse of 1 by root 2 is 5/4. tan 5/4 value is 1. Option A is the answer. ಸೊ ನೋಡಿ, ತುಂಬಾ ಸಿಂಪಲ್ ಆಗಿದೆ. ಸೊ ನಾವು ಈ ತರ ಕ್ವಶನ್ಸ್ ಕೊಟ್ಟಾಗ ಅವ್ನು ಯಾವ್ದಾದ್ರು ಒಂದು ವ್ಯಾಲ್ಯೂಸ್ ಅನ್ನ ಅವನೇ ಹೇಳಿರ್ತಾನೆ. ಆ ವ್ಯಾಲ್ಯೂಸ್ ಅಂದ್ರೆ ಅವ್ನು ಹೇಳಿದಂತ ಡೊಮೈನ್ ಇಂದ ನಾನು ಯಾವ್ದಾದ್ರು ಒಂದು ವ್ಯಾಲ್ಯೂನ ಪಿಕ್ ಮಾಡಬೇಕು. ಆ ವ್ಯಾಲ್ಯೂನ ಪಿಕ್ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಸಬ್ಸ್ಟಿಟ್ಯೂಟ್ ಮಾಡಿ ನೀನು ಸಿಂಪ್ಲಿಫೈ ಮಾಡಿದೆ ಅಂದ್ರೆ ನಿಮ್ಗೆ ಆನ್ಸರ್ ಬೇಗ ಬಂದೋಗುತ್ತೆ. ಇದೇ ಕ್ವಶನ್ ನೀನ್ ಏನಾದ್ರು ನಾರ್ಮಲ್ ಮೆಥಡ್ ಇಂದ ಸಾಲ್ವ್ ಮಾಡಿದೆ ಅಂತ ಹೇಳಿದ್ರೆ ಸೊ ಅದು ನಿಯರ್ಲಿ 1 ಪೇಜಿಂಗ್ ಆಗ್ಬಹುದು. ಸೊ ಬಟ್ ಇದನ್ನ ನಾವು ಸಿಂಪಲ್ ಸ್ಟ್ರಾಟಜಿ ಅಂತ ಹೇಳ್ಬೋದು ಅಥವಾ ಸಿಂಪಲ್ ಶಾರ್ಟ್ ಟ್ರಿಕ್ ಅಂತ ಹೇಳ್ಬೋದು. ಸೊ ಅದೇ ತರ ಈ ಸೆಕೆಂಡ್ ಕ್ವಶನ್ ಇದೆ ನೋಡಿ. ಸೆಕೆಂಡ್ ಕ್ವಶನ್ ಏನ್ ಕೇಳಿದಾನೆ? ದ ಸಿಂಪ್ಲಿಫೈಡ್ ಫಾರ್ಮ್ ಆಫ್ tan ಇನ್ವರ್ಸ್ ಆಫ್ x by y minus tan inverse of x minus y divided by x plus y. ಸೊ ಇಲ್ಲಿ ಅವ್ನು ಡೊಮೈನ್ ನ ಕೊಟ್ಟಿಲ್ಲ. ಸೊ ಈ ತರ ಡೊಮೈನ್ ನ ಕೊಡದೇ ಇದ್ದಾಗ ಸೊ ನಾವು ನಮ್ ಕನ್ವಿನ್ಸಿಗೆ x equal to 0 ಅಂತ ತಗೋಬಹುದು, ಇಲ್ಲ 1 ಅಂತ ತಗೋಬಹುದು, ಇಲ್ಲ -1 ಅಂತ ತಗೋಬಹುದು. ಸೊ ಬಟ್ ಯಾವ್ಯಾವ ವ್ಯಾಲ್ಯೂಗೆ x ವ್ಯಾಲ್ಯೂಗೆ ಫಂಕ್ಷನ್ ಡಿಫೈನ್ ಆಗುತ್ತೋ ಅಂತ ನೋಡ್ಕೋಬಹುದು. ಸೊ ನೋಡೋಣ ಯಾವ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮ್ಗೆ ಆನ್ಸರ್ ಬೇಗ ಬರುತ್ತೆ ಅಂತ. ಸೊ ನೋಡಿ, ಈ ಕ್ವಶನ್ ತುಂಬಾ ಇಂಪಾರ್ಟೆಂಟ್. KCET 2016 ಅಲ್ಲಿ ಕೇಳಿದಾನೆ, 2013 ಅಲ್ಲಿ ಕೇಳಿದಾನೆ. ಅದಲ್ಲದೆ ಈ ಕ್ವಶನ್ NCERT ಬುಕ್ ಅಲ್ಲಿ ಇರುವಂತಹ ಅಬ್ಜೆಕ್ಟಿವ್ ಸೆಕ್ಷನ್ ಇಂದ ಬಂದಿರೋದು. ಸೊ ದಯವಿಟ್ಟು ನೀವು ಅಬ್ಜೆಕ್ಟಿವ್ ಸೆಕ್ಷನ್ ಅಲ್ಲಿ NCERT ಬುಕ್ ಅಲ್ಲಿ ಇರುವಂತಹ ಅಬ್ಜೆಕ್ಟಿವ್ ಕ್ವಶನ್ಸ್ ಅಂದ್ರೆ ಪ್ರತಿ ಟಾಪಿಕ್ ಅಂತ ಒಂದು ಅಬ್ಜೆಕ್ಟಿವ್ ಕ್ವಶನ್ಸ್ ಕೊಟ್ಟಿರ್ತಾನೆ. ಆ ಕ್ವಶನ್ಸ್ ನ ವರ್ಕೌಟ್ ಮಾಡಿ. ಅದಲ್ಲದೆ ಎಕ್ಸಾಂಪಲ್ ಅಲ್ಲಿರುವಂತಹ ಎಲ್ಲಾ ಕ್ವಶನ್ಸ್ ನ ವರ್ಕೌಟ್ ಮಾಡಿ. ಮೆನಿ ಟೈಮ್ಸ್ ಆ ಕ್ವಶನ್ಸ್ ಗಳು ಎಕ್ಸಾಂಪಲ್ ಬುಕ್ ಇಂದಾನೆ ಬರ್ತಿರ್ತವೆ, ಇಲ್ಲ ಈ ತರ ಅಬ್ಜೆಕ್ಟಿವ್ ಇಂದಾನೆ ಬರ್ತಿರುತ್ತೆ. ಸೊ ಅದಕ್ಕೋಸ್ಕರ ಆ ಎಲ್ಲಾ ಕ್ವಶನ್ಸ್ ತುಂಬಾ ಇಂಪಾರ್ಟೆಂಟ್. ಅವ್ನು ವರ್ಕೌಟ್ ಮಾಡಿ. ಸೊ ಇದಕ್ಕೆ ಆನ್ಸರ್ ಏನಾಗಬಹುದು ಅಂತ ನಾವು ನೋಡೋಣ. ನೋಡಿ ಇವಾಗ ಸೊ ನಾನು x is equal to 1 ಮತ್ತೆ y is equal to 1 ಅಂತ ತಗೊಂಡ್ಬಿಡ್ತೀನಿ. ತುಂಬಾ ಈಸಿ ಬರುತ್ತೆ ನೋಡಿ. ಎಸ್ tan inverse of 1/1 minus tan inverse of ನೋಡಿ 1 minus 1 ಏನಾಗುತ್ತೆ? 0 ಆಗುತ್ತೆ. tan inverse 0 is 0. tan inverse of 1/1 ಅಂದ್ರೆ 1
tan inverse of 1 ಅಂತಂದ್ರೆ pi by 4. Option B is the answer. So ನೋಡಿ less than 10 ಸೆಕೆಂಡ್ ಅಲ್ಲೂ ಕೂಡ ನಾವು ಸಾಲ್ವ್ ಮಾಡ್ತಿದೀವಿ. ಸೊ KCET ಲಿ 60 ಕ್ವೆಶ್ಚನ್ಸ್ ಇರುತ್ತವೆ, ನಮಗೆ 60 ಮಿನಿಟ್ಸ್ ಟೈಮ್ ಇರುತ್ತೆ. ಬಟ್ ನೀವು ಈ ತರ ಒಂದೊಂದು ಕ್ವೆಶ್ಚನ್ ಗೆ ನೀವು ಲೆಸ್ ದನ್ 10 ಸೆಕೆಂಡ್ಸ್ ನ ಸಾಲ್ವ್ ಮಾಡಿದೆ ಅಂತ ಅಂದ್ರೆ ಸೊ ನಿಮ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಈ ಟ್ರಿಕ್ಸ್ ಗಳು ನಿಮ್ಗೆ ಲೈಕ್ ಆಗ್ತಿದೆ ಅಂತಂದ್ರೆ ಹಿಟ್ ದ ಲೈಕ್ ಬಟನ್ ಅಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್. ಅಂಡ್ ನೆಕ್ಸ್ಟ್ ಕ್ವೆಶ್ಚನ್ ಏನಿದೆ ಅಂತ ನೋಡಿ ಇವಾಗ. ಎಸ್ ನೋಡಿ, ಥರ್ಡ್ ಕ್ವೆಶ್ಚನ್ ಗೆ ನಾವು ಯಾವ ಟ್ರಿಕ್ ನ ಅಪ್ಲೈ ಮಾಡೋಣ ಅಂತ. ಸೊ ಏನಿದೆ ನೋಡಿ, ಸಾಲ್ವ್ ಫಾರ್ x tan inverse of 1 minus x divided by 1 plus x that equal to 1 by 2 tan inverse x and x greater than 0 ಅಂತ ಇದೆ. ಸೊ ಈ ಕ್ವೆಶ್ಚನ್ KCET ಯಲ್ಲಿ 2015 ರಲ್ಲಿ ಕೇಳಿದಾನೆ. ಮತ್ತೆ ಈ ಕ್ವೆಶ್ಚನ್ ಬಂದು NCERT ಅಲ್ಲಿ ಇರುವಂತ ಮಿಸ್ಲೇನಿಯಸ್ ಎಕ್ಸಾಂಪಲ್ ಇದಾಗಿದೆ. ಸೊ ಅದಕ್ಕೋಸ್ಕರ ನಿಮಗೆ ಮಿಸ್ಲೇನಿಯಸ್ ಪ್ರಾಬ್ಲಮ್ಸ್ ಗಳು ಇಂಪಾರ್ಟೆಂಟ್, ಮತ್ತೆ NCERT ಬುಕ್ ಅಲ್ಲಿ ಇರುವಂತಹ ಅಬ್ಜೆಕ್ಟಿವ್ ಕ್ವೆಶ್ಚನ್ಸ್ ಇಂಪಾರ್ಟೆಂಟ್. ಅದೇ ತರ NCERT ಎಕ್ಸಾಂಪಲ್ ಬುಕ್ ಅಂತ ಇದೆ ಅಲ್ವಾ, ಅದರಲ್ಲಿ ಬರುವಂತಹ ಎಲ್ಲಾ ಕ್ವೆಶ್ಚನ್ಸ್ ವರ್ಕೌಟ್ ಮಾಡಿ. ಸೊ ನೋಡಿ ಈ ಕ್ವೆಶ್ಚನ್ ಅಲ್ಲಿ ಸೊ ನಾವು ಇದನ್ನ ಆಪ್ಷನ್ ಎಲಿಮಿನೇಷನ್ ಮೆಥಡ್ ಅಂತ ಕರಿತೀವಿ. ಆಪ್ಷನ್ ಎಲಿಮಿನೇಟ್ ಯಾಕಂದ್ರೆ ನಮಗೆ ಡೈರೆಕ್ಟ್ ಆಗಿ ಸಾಲ್ವ್ ಮಾಡೋದಕ್ಕೆ ತುಂಬಾ ಲೆಂದಿ ಮೆಥಡ್ ಇದು. ಸೊ ಇದನ್ನ ಆಪ್ಷನ್ ಎಲಿಮಿನೇಟ್ ಮಾಡಿ ಯಾವ ತರ ಸಾಲ್ವ್ ಮಾಡೋಣ ಅಂತ ನೋಡೋಣ ನೋಡಿ. ಸೊ ಯಾಕಂದ್ರೆ ನಮ್ಗೆ ಗೊತ್ತಿರಲ್ಲ ಯಾವ ವ್ಯಾಲ್ಯೂ ಅಥವಾ ಯಾವ ಆಪ್ಷನ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಅಂತ. ಸೊ ನೋಡಿ ಏನಂತ ಕೊಟ್ಟಿದ್ದಾರೆ, ಫಸ್ಟ್ ಕಂಡೀಷನ್ x is greater than 0 ಅಂತ ಹೇಳಿದಾನೆ. x greater than 0 ಆಗಿರೋದ್ರಿಂದ ಇಲ್ಲಿ ಆಪ್ಷನ್ ಅಲ್ಲಿ -1 ಇದೆ, ಇದಂತೂ ಆನ್ಸರ್ ಆಗೋದಕ್ಕೆ ಚಾನ್ಸ್ ಇಲ್ಲ, ಒಂದು ಆಪ್ಷನ್ ಹೋಯ್ತು. ಸೊ ಇವಾಗ ನಾವು 1 ಅಂತ ಸಬ್ಸ್ಟಿಟ್ಯೂಟ್ ಮಾಡೋಣ ನೋಡಿ. ಏನಾಗುತ್ತೆ, tan inverse of 1 minus 1 is 0 that equal to 1 by 2 tan inverse 1 ಇದೆ. tan inverse 0 ಅಂದ್ರೆ 0 ಆಗುತ್ತೆ, ಇದು pi by 4 ಆಗುತ್ತೆ. ಸೊ ನೋಡಿ ಒಂದು 0 ವ್ಯಾಲ್ಯೂ ಒಂದು ನಾನ್ 0 ವ್ಯಾಲ್ಯೂ ಎರಡು ಈಕ್ವಲ್ ಆಗಲ್ಲ. ಆಪ್ಷನ್ ಬಿ cannot be your answer. ಅದೇ ತರ ಆಪ್ಷನ್ ಬಿ ನ ಸಬ್ಸ್ಟಿಟ್ಯೂಟ್ ಮಾಡೋಣ ನೋಡಿ. tan inverse of 1 minus root 3 divided by 1 plus root 3 that equal to 1 by 2 tan inverse of root 3. ಸೊ ನೋಡಿ ನಮ್ಗೆ ಗೊತ್ತಿದೆ tan inverse root 3 ವ್ಯಾಲ್ಯೂ ಏನಂತ ಗೊತ್ತಿದೆ ನಮಗೆ. ಸೊ tan inverse root 3 ಅಂತಾರೆ pi by 6 ಅಂತ ಗೊತ್ತಿದೆ, ಸಾರಿ pi by 3 ಅಂತ ಗೊತ್ತಿದೆ. ಇದು pi by 3 into 2 ಅಂದ್ರೆ pi by 6 ಆಗುತ್ತೆ. ಸೊ ಈ pi by 6 ವ್ಯಾಲ್ಯೂ ಅಂದ್ರೆ ಈ ವ್ಯಾಲ್ಯೂ ಕೂಡ pi by 6 ಆಗಬೇಕು ಅಂದ್ರೆ ಈ ವ್ಯಾಲ್ಯೂ ಏನಾಗಬೇಕಾಗಿತ್ತು ಅಂದ್ರೆ 1 by root 3 ಆಗಬೇಕಾಗಿತ್ತು. ಬಟ್ ನಾವು ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 1 by root 3 ಸಿಗಲ್ಲ, ಅದಕ್ಕೋಸ್ಕರ ನನ್ನ ಆಪ್ಷನ್ ಬಿ ನೂ ಆಗಲ್ಲ. ಸೊ ಉಳಿದಿದ್ದು ನಮಗೆ ಆಪ್ಷನ್ ಸಿ, ಅದನ್ನ ಚೆಕ್ ಮಾಡೋ ಅವಶ್ಯಕತೆನೇ ಇಲ್ಲ. ಆಪ್ಷನ್ ಸಿ ಇಸ್ ದ ಆನ್ಸರ್. ಇದನ್ನ ನೀನೆಲ್ಲ ನಿಮ್ಗೆ ಸ್ವಲ್ಪ ಅಂದ್ರೆ ವ್ಯಾಲ್ಯೂಸ್ ಎಲ್ಲ ಪರ್ಫೆಕ್ಟ್ ಇದ್ದು ಸ್ವಲ್ಪ ಸಿಂಪ್ಲಿಫಿಕೇಶನ್ ಫಾಸ್ಟ್ ಇದ್ರೆ ಈ ಕ್ವಶನ್ ಕೂಡ ನೀವು 10 to 15 ಸೆಕೆಂಡ್ಸ್ ಅಲ್ಲಿ ಸಾಲ್ವ್ ಮಾಡಬಹುದು. ತುಂಬಾ ಈಸಿ ಆಗಿರುತ್ತೆ. ಸ್ವಲ್ಪ ಕ್ಯಾಲ್ಕುಲೇಷನ್ ಫಾಸ್ಟ್ ಆಗಿ ಮಾಡ್ಕೊಳ್ಳಿ, ಪ್ರಾಬ್ಲಮ್ಸ್ ಜಾಸ್ತಿ ಸಾಲ್ವ್ ಮಾಡಿ. ಸೊ ಅರ್ಥ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡಿ, ದ ವ್ಯಾಲ್ಯೂ ಆಫ್ cos inverse x plus cos inverse of x by 2 plus 1 by 2 into root of 3 minus 3x square, x lies between 1 and 1 by 2. So pause the video and check the answer. And answer ಏನ್ ಬರುತ್ತೆ ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಸೊ ವಿಡಿಯೋನ ಪಾಸ್ ಮಾಡಿ ನೋಡಿ ಏನಾಗುತ್ತೆ ಅಂತ ನೋಡಿ. ನಾನು ಇವಾಗ ಆನ್ಸರ್ ಏನಾಗುತ್ತೆ ಅಂತ ಹೇಳ್ತೀನಿ. ಸೊ ಸಾಲ್ವ್ ಮಾಡೋಣ ನೋಡಿ, ತುಂಬಾ ಸಿಂಪಲ್. ಆಲ್ರೆಡಿ ಅವನೇ ಕೊಟ್ಟಿದ್ದಾನೆ x is less than or equal to 1 and greater than or equal to 1 by 2 ಅಂತ. ಸೊ x less than 1 ಅಂತ ಅಂದ್ರೆ ನಾನು x is equal to 1 ಅಂತ ಸಾಲ್ವ್ ಮಾಡ್ತೀನಿ. ಸೊ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿರ್ತೀನಿ. x equal to 1 ಆದ್ರೆ ಇದೇನಾಗುತ್ತೆ ನೋಡಿ, cos inverse 1. cos inverse 1 ವ್ಯಾಲ್ಯೂ is 0. ಸೊ ನೋಡಿ ಈ ಕ್ವಶನ್ ಹತ್ರನೇ ಹೋಗ್ಬೇಕು ನೀವು. ಸೊ CET ಕ್ವಶನ್ಸ್ ನ ಸಾಲ್ವ್ ಮಾಡಬೇಕಾದಾಗ ಸೊ ಮತ್ತೊಂದ್ಸರಿ ಸೆಪರೇಟ್ ಆಗಿ ಈ ಕ್ವಶನ್ ನ ಬರೆಯೋ ಅವಶ್ಯಕತೆ ಇರಲ್ಲ. ಸೊ cos inverse 1 ಅಂತ ನಿನಗೆ ವ್ಯಾಲ್ಯೂ ಗೊತ್ತಿರುತ್ತೆ, ಮತ್ತೊಂದ್ಸರಿ cos inverse 1 ಅಂತ ಬರೀಬೇಡಿ. ಸೊ ನಾನು ನಿಮ್ಗೆ ಹೆಲ್ಪ್ ಆಗಲಿ, ನಿಮ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಿರೋದು ಅರ್ಥ ಆಗಲಿ ಅಂತ ನಾನು ಬರೀತಾ ಇರ್ತೀನಿ. ಸೊ ಬಟ್ ನೀವು ಬರೆಯೋ ಅವಶ್ಯಕತೆ ಇರಲ್ಲ, ಯಾಕಂದ್ರೆ cos inverse 1 ವ್ಯಾಲ್ಯೂ ಅಂದ್ರೆ 0 ಅಂತ ನಿಮ್ಗೆ ಗೊತ್ತಿರುತ್ತೆ. ಡೈರೆಕ್ಟ್ ಆಗಿ ಆನ್ಸರ್ ಬರೀರಿ, ಅದು ಟೈಮ್ ಸೇವ್ ಆಗುತ್ತೆ. ಪ್ಲಸ್ ಈ ತರ ಸ್ವಲ್ಪ ಇದು ಟರ್ಮ್ಸ್ ಎಲ್ಲ ಜಾಸ್ತಿ ಇತ್ತು, ಎಕ್ಸ್ಪ್ರೆಷನ್ ದೊಡ್ಡದಿತ್ತು ಅಂದ್ರೆ ಅವಾಗ ಮಾತ್ರ ಅದನ್ನ ಬರ್ಕೊಳ್ಳಿ. cos inverse of ಏನಾಗುತ್ತೆ 1 by 2 plus 1 by 2 ಏನಾಗುತ್ತೆ ನೋಡಿ 3 minus 3 x square ಅಂದ್ರೆ x value 1, 3 minus 3 is 0. 0 into anything is 0. ಇಲ್ಲಿ ಏನಾಗುತ್ತೆ ಇದು cos inverse of 1 by 2. cos inverse of 1 by 2 ಅಂದ್ರೆ ಏನಾಗಿರುತ್ತೆ pi by 3 ಆಗಿರುತ್ತೆ, ಅಂದ್ರೆ 60 ಡಿಗ್ರಿ ಆಗಿರುತ್ತೆ. ಆನ್ಸರ್ ಇಸ್ ಆಪ್ಷನ್ ಬಿ. ಎಷ್ಟು ಸಿಂಪಲ್ ಆಗಿದೆ ನೋಡಿ. ಸೊ ಈ ಟ್ರಿಕ್ಗಳು ನಿಮ್ಗೆ ಹೆಲ್ಪ್ ಆಗ್ತಿತ್ತು ಅಂತ ಹೇಳಿದ್ರೆ ಅಥವಾ ಲೈಕ್ ಆಗ್ತಿತ್ತು ಅಂತ ಹೇಳಿದ್ರೆ ಹಿಟ್ ದ ಲೈಕ್ ಬಟನ್ ಅಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್. ಈ ಕ್ವೆಶ್ಚನ್ ನಂಬರ್ 5 ಏನಿದೆ ನೋಡಿ, ಎ ವ್ಯಾಲ್ಯೂ ಆಫ್ x ಫಾರ್ ವಿಚ್ sin of cot inverse 1 plus x that equal to cos of tan inverse x. ಇದಕ್ಕೆ
ಈ ಎಕ್ಸ್ ಅನ್ನೋ ವ್ಯಾಲ್ಯೂ ಆದ್ರೆ ಈ 4 ಆಪ್ಷನ್ ಇರುವಂತಹ ಕ್ವಶನ್ ಆಗ್ಬೇಕು, ಆಪ್ಷನ್ಸ್ ಆಗ್ಬೇಕು. ಸೊ ಯಾವ್ದಾದ್ರು ಒಂದು ಇದನ್ನು ಕೂಡ ನಾವೇನಂತ ಆಪ್ಷನ್ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂತ ಹೇಳ್ತೀವಿ. ಆಪ್ಷನ್ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂತ. ಸೊ ಈ ಆಪ್ಷನ್ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂದ್ರೆ ಏನು ಅಂದ್ರೆ ಎಕ್ಸ್ ವ್ಯಾಲ್ಯೂನ ಒಂದೊಂದೇ ಸಬ್ಸ್ಟಿಟ್ಯೂಟ್ ಮಾಡ್ತಾ ಬನ್ನಿ. ಸೊ ಅದೇ ಆನ್ಸರ್ ಆಯ್ತು ಅಂದ್ರೆ ಅದೇ ಆನ್ಸರ್ ಆಗುತ್ತೆ, ಇರ್ಲಿಲ್ಲ ಅಂತ ಹೇಳಿದ್ರೆ ಅದು ಆನ್ಸರ್ ಆಗಿರಲ್ಲ. ಅದನ್ನ ರಾಂಗ್ ಅಂತ ನೀವು ಇದನ್ನ ಟ್ರಯಲ್ ಅಂಡ್ ಎರರ್ ಮೆಥಡ್ ಇಂದ ಚೆಕ್ ಮಾಡಿ ಇದಕ್ಕೆ ಆನ್ಸರ್ ಏನಾಗುತ್ತೆ ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸೊ ನೋಡಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಿತ್ತು ಅಂತಂದ್ರೆ ಅಥವಾ ಈ ಟ್ರಿಕ್ಸ್ ಗಳು ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಸೊ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಸೊ ಫರ್ದರ್ ಅಪ್ಡೇಟ್ಸ್ ಗಾಗಿ ಬೆಲ್ ಐಕನ್ ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.